ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಸ್ರೇಲ್ ಇರಾನ್ ಯುದ್ಧ, ಅಡುಗೆ ಅನಿಲ ದರ ಏರಿಕೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ಸಂಘರ್ಷ ಇದೆಯಲ್ಲ, ಇದು ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡ್ತಿದೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್. ಅನಿಲ ದರ ಏರಿಕೆಯಾಗಿದೆ. ಭಾರತದಲ್ಲಿ LPG ಸಿಲಿಂಡರ್ ದರ ಏರಿಕೆಯ ಬರೆ. ಗೃಹ ಬಳಕೆಯ ಸಿಲಿಂಡರ್ ದರ 60 ರೂಪಾಯಿ ಏರಿಕೆಯಾಗಿದೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ 115 ರೂಪಾಯಿಗೆ ಹೆಚ್ಚಳವಾಗಿದೆ. ಬೆಲೆ ಏರಿಕೆ ಬರೆ ನಡುವೆ ದೇಶದ ಜನರಿಗೆ ಬಿಗ್ ಶಾಕ್ ಇದು. ಈ ಪರಿಷ್ಕೃತ ದರ ಇದೆಯಲ್ಲ, LPG ಸಿಲಿಂಡರ್ ದರ ಏರಿಕೆ ಇವತ್ತಿನಿಂದಲೇ ಜಾರಿಯಾಗ್ತಾ ಇದೆ. ಈಗಾಗಲೇ ಬೆಲೆ ಏರಿಕೆಯ ಬೇಗುದಿಯಲ್ಲಿ ಜನಸಾಮಾನ್ಯರು ಬೆಂದು ಹೋಗಿದ್ದಾರೆ. ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಬಡ ಮತ್ತು ಮಧ್ಯಮ ವರ್ಗದ ಜನರ ಜೀವನ ದುಸ್ತರ ಆಗಿದೆ. ಇದರ ನಡುವೆ ಇದೀಗ ಸಿಲಿಂಡರ್ ದರ ಕೂಡ ಏರಿಕೆ ಆಗಿದೆ. ಅದು ಎಷ್ಟು ಅಂದರೆ, ಗೃಹ ಬಳಕೆಯ ಸಿಲಿಂಡರ್ ದರ 60 ರೂಪಾಯಿ, ವಾಣಿಜ್ಯ ಬಳಕೆಯ ಸಿಲಿಂಡರ್ ದರ 115 ರೂಪಾಯಿಗೆ ಹೆಚ್ಚಳವಾಗಿದೆ. ಈ ದಿಢೀರ್ ದರ ಏರಿಕೆಗೆ ಪ್ರಮುಖ ಕಾರಣ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇರುವಂತಹ ವಾರ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಸಿಲಿಂಡರ್ ದರ ಏರಿಕೆಯಾಗಿದೆ, ಗ್ರಾಹಕರಿಗೆ ಎಷ್ಟು ಹೊರೆ ಇದು ಅಂತ ಹೇಳಿ. ಅಭಿಷೇಕ್, ಖಂಡಿತ ಏನು ಈ ರೀತಿಯ ಇಸ್ರೇಲ್ ಮತ್ತು ಇರಾನ್ ಅಂತ ಹೇಳಿದ್ರೆ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಪರಿಣಾಮ ಜನರ ಮೇಲೆ ಬೀಳ್ತಾ ಇದೆ ಅಂತ ಹೇಳ್ಬೋದು. ಈಗ ಸದ್ಯ ದೇಶಾದ್ಯಂತ ಸುಮಾರು ಅಡಿಗೆ ಅನಿಲ ಸಿಲಿಂಡರ್ ಬೆಲೆ 60 ರೂಪಾಯಿಗೆ ಹೆಚ್ಚಳಾಗಿರುವಂಥದ್ದು. ಈಗ ಸದ್ಯ ಇದರಿಂದ 115 ರೂಪಾಯಿ ಹೆಚ್ಚಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈಗ ಇತ್ತೀಚಿನ ಏನು ದೆಹಲಿಯಲ್ಲೂ ಕೂಡ 14.2 ಈ ಒಂದು ಕೆಜಿಗೆ LPG ಸಿಲಿಂಡರ್ ಬೆಲೆ 853 ರೂಪಾಯಿ ಆಗಿತ್ತು. ಇದರಿಂದ ಈಗ ಹೊರೆ ಹೆಚ್ಚಾಗಿರುವಂಥದ್ದು 913 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಮುಂಬೈ ಸೇರಿದಂತೆ ದೇಶಾದ್ಯಂತ ಸಾಕಷ್ಟು ದರ ಹೆಚ್ಚಾಗಿರುವಂಥದ್ದು. 913 ಕೆಲವೊಂದು ಕಡೆ ಆದ್ರೂ 912.51 ರೂಪಾಯಿ ಕೂಡ ಆಗಿರುವಂಥದ್ದು. ಒಟ್ಟು ಈಗ 60 ರೂಪಾಯಿ ಏನಿದೆ, ಇದು ದೇಶದ ಜನರಿಗೆ ಹೊರೆ ಆಗಿರುವಂಥದ್ದು. ಸಾಕಷ್ಟು ಸಿಲಿಂಡರ್ ಬೆಲೆ ನಿರಂತರ ಹೆಚ್ಚಳ ಆಗಿರೋದ್ರಿಂದ ಇದು ಯುದ್ಧಕ್ಕೂ ಕೂಡ ಏನೋ ಒಂದು ಯುದ್ಧದ ಪರಿಣಾಮ ಏನು ದೇಶದ ಮೇಲೆ ಬೀಳ್ತಾ ಇದೆ ಅಂತ ಹೇಳ್ಬೋದು. ಸದ್ಯ ಅತಿ ಹೆಚ್ಚಾಗಿ ಗ್ರಾಹಕರಿಗೆ ಹೊರೆ ಆಗಿರುವಂಥದ್ದು ಸುನಿಲ್ ಅಂತ ಹೇಳ್ಬೋದು. ಶ್ರೀ, ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಬಗ್ಗೆ ಮಾತನಾಡಕ್ಕೆ ಹೋಟೆಲ್ ಅಸೋಸಿಯೇಷನ್ ಕಾರ್ಯದರ್ಶಿಯಾಗಿರುವಂತಹ ವೀರೇಂದ್ರ ಕಾಮತ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಈಗ ಸಿಲಿಂಡರ್ ದರ ಏರಿಕೆ ಆಗಿದೆ, ಗೃಹ ಬಳಕೆ ಮತ್ತು ವಾಣಿಜ್ಯ ಸಿಲಿಂಡರ್ ದರ, ತಮಗೆ ಇದು ಎಷ್ಟು ಹೊರೆ ಆಗುತ್ತೆ ಅಂತ ಸರ್? 115 ರೂಪಾಯಿ ಏರಿಕೆ ಆಗಿದೆ. ಹೋಟೆಲ್ಗಳಿಗೆ ಹೇಗೆ ಎಫೆಕ್ಟ್ ಇದು? ಅಲ್ಲ, ಇದು ತಾತ್ಕಾಲಿಕವಾಗಿ ಇರಾನ್ ಮತ್ತೆ ಇರಾಕ್ ಯುದ್ಧದ ನಿಮಿತ್ತ ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು ಈಗ ಒಂದು ವಾರದಿಂದ ಈ ಸುದ್ದಿಗಳು ನಮಗೆ ತಿಳಿದು ಬಂದಿವೆ. ಅದರಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಗೃಹ ಬಳಕೆಗೆ ಜಾಸ್ತಿ ಆದ್ಯತೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನ ಹೊರಡಿಸ್ತದೆ. ಆದ್ರೆ ಯಾವುದೇ ರೀತಿಯಿಂದ ನಮ್ಮಲ್ಲಿ ಶಾರ್ಟೇಜ್ ಇಲ್ಲ ಅಂತ ನಮ್ಮ ಕೇಂದ್ರ ಪೆಟ್ರೋಲಿಯಂ ಖಾತೆ ಮಿನಿಸ್ಟರ್ ಆದ ಶ್ರೀ ಹರ್ದೀಪ್ ಸಿಂಗ್ ಸೂರಿ ಅವರು ನಿನ್ನೆ ಟ್ವಿಟರ್ ಅಲ್ಲಿ ಕೂಡ ಟ್ವೀಟ್ ಮಾಡಿದ್ದಾರೆ, ಎಕ್ಸ್ ಅಲ್ಲಿ. ಇದು ತಾತ್ಕಾಲಿಕ ಅಂತ ನಾನು ತಿಳ್ಕೊಂತೀನಿ. ಯಾಕಂದ್ರೆ ಈ ಶಾರ್ಟೇಜ್ ಇರೋದ್ರಿಂದ ಸ್ವಲ್ಪ ಏರಿಕೆ ಆಗಿರ್ಬೋದು. ಆದ್ರೆ ಸದ್ಯಕ್ಕೆ ನಾವು ಯಾವುದೇ ರೀತಿಯಿಂದ ನಮ್ಮ ಗ್ರಾಹಕರ ಮೇಲೆ ಅದನ್ನ ಹಾಕಕ್ಕೆ ನಾವು ಯೋಚನೆ ಮಾಡಿಲ್ಲ. ಯಾವುದೇ ರೀತಿಯಿಂದ ಹೋಟೆಲ್ ಬೆಲೆಗಳು ಜಾಸ್ತಿ ಆಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ತಮಗೆ ಭರವಸೆ ಇದೆ ಈ ಒಂದು ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ತಣ್ಣಗಾದ್ಮೇಲೆ ಈ ಒಂದು ದರ ಏರಿಕೆ ಆಗಿದೆಯಲ್ಲ, ಅದು ಇಳಿಮುಖ ಆಗಬಹುದು ಅಂತ ನಿರೀಕ್ಷೆ ಇದೆಯಾ? ಹೌದೌದು, ಖಂಡಿತವಾಗ್ಲೂ ಇಳಿಮುಖ ಆಗತ್ತೆ. ತಾತ್ಕಾಲಿಕವಾಗಿ ಈ ಯುದ್ಧದ ನಿಮಿತ್ತ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ನನಗೆ ಬಂದಿರೋ ಮಾಹಿತಿ. ಓಕೆ, ಧನ್ಯವಾದ ವೀರೇಂದ್ರ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ.